ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಮಾದರಿ ನಗರವನ್ನಾಗಿ ನಿರ್ಮಿಸಿದ್ರು. ಆದರೆ ಇಂದು ಬೆಂಗಳೂರು ಮಿತಿಮೀರಿ ಬೆಳೆದಿದ್ದು ಸುಸ್ಥಿರ ಅಭಿವೃದ್ಧಿಗೆ ಮತ್ತಷ್ಟು ಒತ್ತು ನೀಡಬೇಕಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಶನಿವಾರ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೆಂಪೇಗೌಡರು ಅಂದಿನ ಆಡಳಿತ ಅವಧಿಯಲ್ಲಿ ಬೆಂಗಳೂರು ಪ್ರಾಂತ್ಯದಲ್ಲಿ ನೂರಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಂಡಿದ್ರು. ಆದರೆ ಇಂದು ಬೆಂಗಳೂರು ಹೆಚ್ಚಿನ ವೇಗದ ಬೆಳವಣಿಗೆಯಿಂದ ಸುಸ್ಥಿರ ಅಭಿವೃದ್ಧಿ ಆಗ್ತಾ ಇದೆ ಎಂಬ ಬಗ್ಗೆ ಯೋಚಿಸಬೇಕಿದೆ ಎಂದರು. ಜಿಲ್ಲಾ ಕೇಂದ್ರ ಮಡಿಕೇರಿ ಮತ್ತು ತಾಲೂಕು ಕೇಂದ್ರ ಕುಶಾಲನಗರದಲ್ಲಿ ಒಕ್ಕಲಿಗರ ಸಂಘಕ್ಕೆ ಜಾಗ ಒದಗಿಸುವುದು ಮತ್ತು ಭವನ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು. ಜೊತೆಗೆ ಸೋಮವಾರಪೇಟೆಯ ಒಕ್ಕಲಿಗರ ಸಂಘಕ್ಕೆ 50 ಲಕ್ಷ ರೂಪಾಯಿ ಅನುದಾನ, ಹಾಗೆಯೇ ಕುವೆಂಪು ಶಾಲೆ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡಲಾಗುತ್ತೆ. ಜೊತೆಗೆ ಕೊಡಗು ಗೌಡ ವಿದ್ಯಾಸಂಘಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಲಾಗುವುದು. ಹಾಗೆಯೇ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಪ್ರತಿಮೆ ಬಳಿ ಉದ್ಯಾನವನ ಅಭಿವೃದ್ಧಿಗೆ ಅನುದಾನ ನೀಡಲಾಗುತ್ತೆ ಅಂತ ಡಾಕ್ಟರ್ ಮಂತರಗೌಡ ಇದೇ ಸಂದರ್ಭ ತಿಳಿಸಿದರು. ಸ್ನೇಹಿತರೆ, ಕೆಂಪೇಗೌಡರ ಬಗ್ಗೆ ಅದ್ಭುತವಾಗಿ ಮುಖ್ಯ ಭಾಷಣಗಳು ಚಂದ್ರಪ್ಪ ರಾಮಚಂದ್ರವರು ಮಾತಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ನಮಗೆ ಖುಷಿ ಏನಂತಂದ್ರೆ, ನನ್ನ ಜೀವನದಲ್ಲಿ ಕೆಂಪೇಗೌಡರು ಹೆಸರು ನಿರಂತರವಾಗಿ ನನ್ನ ಮನಸ್ಸಲ್ಲಿ ನನ್ನ ಡಿಗ್ರಿ ಕೊಟ್ಟಿರೋದೇ ಕೆಂಪೇಗೌಡ ಮೆಡಿಕಲ್ ಕಾಲೇಜು. ಆ ವಿಚಾರದಲ್ಲಿ ಕೆಂಪೇಗೌಡರು ನನ್ನ ಜೀವನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇತಿಹಾಸ ನಾನು ಕೊಟ್ಟಿದೆ. ಅದೇ ರೀತಿಲಿ ಬೆಂಗಳೂರು ರಾಜಧಾನಿ ಅಂತ ಕೊಟ್ಟಿರೋದಂತ ಮಾರ್ಗದರ್ಶಿ ಆದಂತ ಕೆಂಪೇಗೌಡರು ಇವತ್ತಿನ ಪರಿಸ್ಥಿತಿಲಿ ಬೆಂಗಳೂರು ಬದಲಾವಣೆ ಆಗಿದೆ. ಏನು 4 ಮೂಲೆ ಕೊಟ್ಟಂತ ಜಾಗದಲ್ಲಿ ಅದಕ್ಕಿಂತ ಮಿತಿಮೀರಿ ಬೆಳೆದೋಗಿದೆ ಇವತ್ತಿನ ಸಂದರ್ಭದಲ್ಲಿ. ಯಾಕಂದ್ರೆ ಪಾಪ್ಯುಲೇಷನ್ ಎಕ್ಸ್ಪೋಷನ್ ಆಗಿರ್ಬೋದು, ಲ್ಯಾಕ್ ಆಫ್ ಪ್ಲಾನಿಂಗ್ ಆಗಿರ್ಬೋದು, ಹಲವಾರು ಸಮಸ್ಯೆಗಳಿಂದ ನೀವು ಹೇಳ್ದಂಗೆ ಬೆಂಗಳೂರು ಆ ಮಟ್ಟಕ್ಕೆ ಸಸ್ಟೈನಬಿಲಿಟಿ ಆಗಿ ಬೆಳೀತಾ ಇಲ್ಲ. ಈಗ ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲ ಬಿಲ್ಡಿಂಗ್ಸ್ ಅಲ್ಲಿ ಕೆರೆ ಮೇಲೆ ಒತ್ತುವರಿ ಮಾಡ್ಕೊಂಡು ಕಟ್ಟವ್ರೆ ಬೆಂಗಳೂರಲ್ಲಿ. ಈಗ ಕುಡಿಯೋ ನೀರು ಸಮಸ್ಯೆ ಆಯ್ತಾ ಇದೆ. ಅದು ಬೆಂಗಳೂರು ಮಟ್ಟದಲ್ಲಿ. ಈ ನಮ್ಮ ವಿಲೇಜ್ ಮಟ್ಟದಲ್ಲೂ ಗ್ರಾಮೀಣ ಮಟ್ಟದಲ್ಲೂ ಅಷ್ಟೇ ಸಮಸ್ಯೆ ಇದೆ. ಇವತ್ತಿನ ಪರಿಸ್ಥಿತಿಲಿ ನೋಡಿದ್ರೆ ಆ ಎಲ್ನಿನೋ ಎಫೆಕ್ಟ್ ಏನು, ನಮ್ಮ ಸಮುದ್ರದಲ್ಲಿ ಏನು ಎಲ್ನಿನೋ, ಇಡೀ ಕಡೆಯಿಂದ ನಮ್ಮಲ್ಲಿ ಮಳೆನೂ ಬರೋಕ್ಕೆ ಅವಕಾಶ ಇಲ್ಲ. ಆ ವಿಚಾರದಲ್ಲಿ ಕುಡಿಯೋ ನೀರು ವ್ಯವಸ್ಥೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಈ ವರ್ಷದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಕೆಂಪೇಗೌಡರು ಆ ಭದ್ರತೆ ಮಾಡಿ ಬೆಂಗಳೂರಿಗೆ ಸುರಕ್ಷಿತವಾಗಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರು. ಅದು ಸೈಂಟಿಫಿಕ್ ಇರಲಿಲ್ಲ, ಏನೋ ಆ ಒಂದು ರೀತಿಲಿ ಗೇಜ್ ಮಾಡಿ ಜಡ್ಜ್ ಮಾಡಿ ಅವತ್ತಿನ ಸಂದರ್ಭದಲ್ಲಿ ಕುಡಿಯೋ ನೀರು ಕೊಟ್ಟರು. ಮಾತ್ರ ಎಲ್ಲಾ ಟೆಕ್ನಾಲಜಿ ಇದ್ರೂ, ಎಲ್ಲಾ ಮೆಷಿನರಿ ಇದ್ರೂ ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರು ಸಮಸ್ಯೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ತಾ ಇದೆ. ಮಾತ್ರ ಅದಕ್ಕೆ ಕೊಡಗಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಹುಯ್ಬೇಕು ಅಂತ ನಮ್ಮ ಅಭಿಪ್ರಾಯ. ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ SM ಚಂಗಪ್ಪ ಅವರು ಮಾತನಾಡಿ, ಆದರ್ಶ ಆಡಳಿತಗಾರ ಕೆಂಪೇಗೌಡರಂತೆ ಪ್ರತಿಯೊಬ್ಬರಲ್ಲಿಯೂ ದೂರದೃಷ್ಟಿ ಇರಬೇಕು. ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 32 ಶಾಸಕರು, ಹಲವರು ಎಂಪಿಗಳು ಇದ್ದು ಅವರು ಬೆಂಗಳೂರು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಸದ್ಯ ಶ್ರೀರಂಗಪಟ್ಟಣ ಗುಡ್ಡೆಹೊಸೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ಕೆಲಸ ನಡೀತಾ ಇದ್ದು ಗುಡ್ಡೆಹೊಸೂರಿನಿಂದ ಮಡಿಕೇರಿವರೆಗೆ ವಾಹನ ದಟ್ಟಣೆ ಹೆಚ್ಚಾಗಿ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದ್ದು ಈ ಬಗ್ಗೆ ಯೋಚಿಸಬೇಕಿದೆ ಎಂದರು. ನಿರ್ಮಿಸ್ತಾರೆ. ತನ್ನ ಆಪ್ತ ಹಾಗೂ ಮಂತ್ರಿಯಾಗಿದ್ದಂಥ ಲಿಂಗಣ್ಣ ಜೊತೆ ಬಂದವರು ಸಮತಟ್ಟಾದ ಭೂಮಿಯನ್ನು ಗುರುಸಿ ಇಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡುವುದಕ್ಕೆ ನಿರ್ಧರಿಸಿದಾಗ ಮೊದಲು ಅವರು ಮಾಡಿದಂಥ ಕೆಲಸ ಹೆಬ್ಬಾಗಿಲುಗಳನ್ನು ನಿರ್ಮಿಸಿತ್ತು. ಆಮೇಲೆ 8 ಗೋಪುರಗಳು
ಅದರಲ್ಲಿ ಆ ಗೋಪುರವನ್ನೇ ಮುಖ್ಯ ಚಿಹ್ನೆಯಾಗಿಸಿ ಬೆಂಗಳೂರು ಕಾರ್ಪೊರೇಷನ್ ತನ್ನ ಲಾಂಛನದಲ್ಲಿ ಅದನ್ನು ಅಳವಡಿಸಿಕೊಂಡಿದೆ ಮತ್ತು ಬೃಹತ್ತಾದ ಪ್ರತಿಮೆಯನ್ನು ಕೂಡ ಸ್ಥಾಪಿಸಿದೆ. ಕೊಡಗು ಜಿಲ್ಲಾ ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದ್ಲಾಜೆ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ನಿವೃತ್ತ ಪ್ರಾಂಶುಪಾಲರಾದ ಸಿಬಿ ರಾಮಚಂದ್ರ, ಕೊಡಗು ಗೌಡ ಸಮಾಜದ ಮಡಿಕೇರಿ ತಾಲೂಕು ಅಧ್ಯಕ್ಷ ಡಿಎಸ್ ಆನಂದ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಎಷ್ಟೊಂದು ಕಡೆ ಕುಡಿಲಿಕ್ಕೂ ಅದು ಯೋಗ್ಯವಾಗಿಲ್ಲ. ಸೊ ಈ ಒಂದು ದೃಷ್ಟಿಯನ್ನು ನಾವು ನೋಡಬೇಕಾದ್ರೆ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಏನು ದೂರದೃಷ್ಟಿಯಿಂದ ಇಟ್ಕೊಂಡು ಏನು ಕೆರೆಗಳನ್ನ ಏನು ನಿರ್ಮಾಣ ಮಾಡಿದ್ರು, ಆ ಕೆರೆಗಳನ್ನು ನಾವು ಉಳಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಕೂಡ ಈಗ ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಬೆಂಗಳೂರನ್ನ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ. ಕೆಂಪೇಗೌಡರು ಅಂತ ಹೇಳಿದ್ರೆ ಜಾತ್ಯತೀತ ವ್ಯಕ್ತಿ. ಬೆಂಗಳೂರಿನಲ್ಲಿ ನಿಖರವಾದ ಸಂಖ್ಯೆ ಇಲ್ಲ, 63 ಅಂತಾರೆ, 58 ಅಂತಾರೆ, ಹೀಗೆ ನಾನಾ 63 ಪೇಟೆಗಳನ್ನ ಕಟ್ಟಿ ಆ ಸಮುದಾಯಕ್ಕೆ ಸರಿಯಾಗಿ ಅವರ ವ್ಯವಹಾರ ವ್ಯಾಪಾರಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಕುರುಬರಿಗೋಸ್ಕರ ಕುರುಬರಪೇಟೆ, ತಿಗಲರಿಗೋಸ್ಕರ ತಿಗಲರಪೇಟೆ, ಬಂಗಾರಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ತರಕಪೇಟೆ, ಉಪ್ಪರಪೇಟೆ ಎಲ್ಲ ಪೇಟೆಗಳನ್ನು ಸೃಷ್ಟಿಸಿ ಅಲ್ಲಿ ವ್ಯಾಪಾರವನ್ನ ಅಭಿವೃದ್ಧಿ ಮಾಡಿ ಇವತ್ತಿನ ನಮ್ಮ ಸಮುದಾಯ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಗೌಡ ಜನಾಂಗ, ನಾನು ಕುರುಬ ಜನಾಂಗ, ನಾನು ಲಿಂಗಾಯತ, ನಾನು ಬ್ರಾಹ್ಮಣ ಅನ್ನುವ ಒಂದು ಪ್ರತ್ಯೇಕವಾದ ಜಾತಿಯನ್ನ ಗುರುತಿಸಿಕೊಂಡು ಆ ಜಾತಿಗೋಸ್ಕರ ಅವರವರ ಒಂದು ಅಧಿಕಾರವನ್ನು ಚಲಾಯಿಸುವಂತ ಕಾಲ ಇದಾಗಿದೆ. ನೆನಪು ಮಾಡ್ಕೊಂಡಿದ್ದೇವೆ, ಪ್ರತಿ ವರ್ಷನೂ ನೆನಪು ಮಾಡ್ಕೊಳ್ತಾನೆ ಇದ್ದೇವೆ ನಾವು. ಬಹುಶಃ ಕೆಂಪೇಗೌಡರ ಒಂದು ಕೆಲಸ ಏನಿದೆ, ಪ್ರಥಮವಾಗಿ ಒಬ್ಬ ಒಕ್ಕಲಿಗ ಸಮರ್ಥವಾದ ಆಡಳಿತವನ್ನು ಕೊಡಬಲ್ಲ ಅಂತ ಹೇಳುವಂಥದ್ದನ್ನು, ಆ ಕಾಲದಲ್ಲೇ ಒಂದು ಊರನ್ನು ಕಟ್ಟಬಲ್ಲ ಅಂತ ಹೇಳುವಂಥದ್ದನ್ನು ಆ ಕಾಲದಲ್ಲೇ ನಿರೂಪಿಸಿದಂತಹ ಸಮರ್ಥ ವ್ಯಕ್ತಿತ್ವ ಇರುವಂಥವ್ರು ಕೆಂಪೇಗೌಡರು. ಮಡಿಕೇರಿಯ ಜಿಲ್ಲಾ ನ್ಯಾಯಾಲಯ ಮತ್ತು ಕೇಂದ್ರೀಯ ವಿದ್ಯಾಲಯಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದ ಹಿನ್ನೆಲೆ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಶುಕ್ರವಾರ ರಾತ್ರಿ 9:55 ಸಮಯದಲ್ಲಿ ಔಟ್ಲುಕ್ ಮೇಲ್ ಮೂಲಕ ಸಂದೇಶ ರವಾನೆ ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಧೀಶರಿಗೆ ಈ ಬಾಂಬ್ ಬೆದರಿಕೆ ಸಂದೇಶ ರವಾನಿಸಲಾಗಿದ್ದು, ದುರ್ಗಾ ಸ್ಟಾಲಿನ್ ಎಂಬುವರು ಪ್ರವಾದಿ ಅವರಿಂದ ಅವಹೇಳನ ಮಾಡಿದ್ದಾರೆ ಎಂದು ಸಂದೇಶದಲ್ಲಿ ಬರೆಯಲಾಗಿದೆ. ಮಾತ್ರವಲ್ಲದೆ ತಮಿಳುನಾಡು ಮಾಜಿ ಸಿಎಂ ಸ್ಟಾಲಿನ್ ಅವರ ಬಗ್ಗೆಯೂ ಆರೋಪಗಳನ್ನು ಮಾಡಿರುವುದು ಕಂಡುಬಂದಿದೆ. ಒಟ್ಟು 5 ಸಿಲಿಕಾನ್ ಬಾಂಬ್ ಇಡಲಾಗಿದೆ ಎಂದು ಉಲ್ಲೇಖಿಸಲಾಗಿದ್ದು, 5 ಸಿಲಿಕಾನ್ ಬಾಂಬ್ಗಳ ಪೈಕಿ 3 ಬಾಂಬ್ಗಳನ್ನು ರೆಕಾರ್ಡ್ ಕೊಠಡಿಯಲ್ಲಿ ಮತ್ತು 2 ಬಾಂಬ್ಗಳನ್ನು ಕೋರ್ಟ್ನ ಮೊದಲ ಮಹಡಿಯ ಇ ಸೇವಾ ಕೇಂದ್ರದಲ್ಲಿ ಇಡಲಾಗಿದೆ. ಮಧ್ಯಾಹ್ನ 2:20ಕ್ಕೆ ನ್ಯಾಯಾಧೀಶರನ್ನ ಕೋರ್ಟಿನಿಂದ ಖಾಲಿ ಮಾಡಿಸಬೇಕು ಎಂದು ಸಂದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಕೋರ್ಟ್ ಅಧಿಕಾರಿಗಳು ಈ ಸಂದೇಶ ನೋಡಿದ ತಕ್ಷಣ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದು, ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮತ್ತು ಕೇಂದ್ರೀಯ ವಿದ್ಯಾಲಯದಲ್ಲಿ ತೀವ್ರ ತಪಾಸಣೆಯನ್ನ ನಡೆಸಲಾಯಿತು. ಕೊಡಗು ಜಿಲ್ಲಾ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ 2 ತಂಡಗಳು ಏಕಕಾಲದಲ್ಲಿ ನ್ಯಾಯಾಲಯದ ಕಟ್ಟಡ ಮತ್ತು ಕೇಂದ್ರೀಯ ವಿದ್ಯಾಲಯಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದರು. ಕೋರ್ಟ್ ಸಿಬ್ಬಂದಿಗಳು, ವಕೀಲರು, ನ್ಯಾಯಾಧೀಶರು ಹಾಗೂ ವಿದ್ಯಾಲಯದ ಸಿಬ್ಬಂದಿಗಳು ಶಿಕ್ಷಕ ವರ್ಗ ಮತ್ತು ವಿದ್ಯಾರ್ಥಿಗಳನ್ನು ಹೊರಕಳಿಸಿ ಎಲ್ಲ ಕಡೆಗಳಲ್ಲಿ ತೀವ್ರ ಶೋಧವನ್ನು ನಡೆಸಲಾಯಿತು. ಆದರೆ ಯಾವುದೂ ಅನುಮಾನಾಸ್ಪದ ವಸ್ತುಗಳು ಕಂಡುಬರಲಿಲ್ಲ. ಬಳಿಕ ಇದೊಂದು ಹುಸಿ ಬಾಂಬ್ ಬೆದರಿಕೆ ಕರೆ ಎಂಬುದು ಖಚಿತಗೊಂಡಿತು. ನಂತರ ನ್ಯಾಯಾಲಯ ಹಾಗೂ ಕೇಂದ್ರೀಯ ವಿದ್ಯಾಲಯಕ್ಕೆ ತೆರಳಲು ಪೊಲೀಸರು ಅನುಮತಿಯನ್ನ ನೀಡಿದರು. ಇದು 3ನೇ ಬಾಂಬ್ ಬೆದರಿಕೆಯ ಸಂದೇಶವಾಗಿದ್ದು, ಈ ಹಿಂದೆ ಫೆಬ್ರವರಿ 16, ಜೂನ್ 23ರಂದು ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಮಡಿಕೇರಿ ನ್ಯಾಯಾಲಯಕ್ಕೆ ಬಂದಿತ್ತು. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ ಸಿಟಿ ಜೋಸೆಫ್ ಅವರು, 3ನೇ ಬಾರಿಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಎನ್ನುವುದು ಮೇಲ್ನೋಟಕ್ಕೆ ಖಾತ್ರಿಯಾಗಿದ್ದರೂ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ
ಆರೋಪಿಗಳ ಬಂಧನಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ನೀಡಲಾಗುವ 2025ನೇ ವರ್ಷದ ಅತ್ಯುತ್ತಮ ವರದಿಗಳಿಗಾಗಿನ ಪ್ರಶಸ್ತಿಗಳು ಘೋಷಣೆಯಾಗಿವೆ. ಶಕ್ತಿ ಪತ್ರಿಕೆಯ ಸಲಹಾ ಸಂಪಾದಕರಾದ ಬಿಜಿ ಅನಂತಶಯನ ಅವರು ಅತ್ಯುತ್ತಮ ಮಾನವೀಯ ವರದಿಗಾಗಿ ತಮ್ಮ ಮಾತೃಶ್ರೀ ರಾಜಲಕ್ಷ್ಮಿ ಗೋಪಾಲಕೃಷ್ಣ ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿರುವ ದತ್ತಿ ಪ್ರಶಸ್ತಿಯು ಶಕ್ತಿ ಪತ್ರಿಕೆಯಲ್ಲಿ ಪ್ರಕಟಿತ ನಿಸ್ವಾರ್ಥ ಸೇವೆ ಮೂಲಕ ಮೂಕ ಪ್ರಾಣಿಗಳಿಗೆ ಆಸರೆಯಾದ ಭವಾನಿ ಎಂಬ ಶೀರ್ಷಿಕೆಯ ವರದಿಗಾಗಿ ಅಶ್ರಫ್ ಕರಡ ಇವರಿಗೆ ಲಭಿಸಿದೆ. ಸಮಾಜ ಸೇವಕ ನಾಪಂಡ ಮುತ್ತಪ್ಪ ಅವರು ಮಾತೃಶ್ರೀ ನಾಪಂಡ ಬೋಜಮ್ಮ ಅವರ ಹೆಸರಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ರಾಜಕೀಯ ವರದಿಗಾಗಿನ ದತ್ತಿ ಪ್ರಶಸ್ತಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಜನಸಂಖ್ಯೆಯೇ ಕೊಡಗು ಎಂಪಿ ಸ್ಥಾನಕ್ಕೆ ಉರುಳಾಯಿತೆ ಎಂಬ ಶೀರ್ಷಿಕೆಯ ವರದಿಗಾಗಿ ಎಸ್ಜಿ ಉಮೇಶ್ ಅವರಿಗೆ ಸಂದಿದೆ. ಸಮಾಜ ಸೇವಕ ನಾಪಂಡ ಮುದ್ದಪ್ಪ ಅವರು ದೃಶ್ಯವಾಹಿನಿಯಲ್ಲಿ ಪ್ರಸಾರವಾದ ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅತ್ಯುತ್ತಮ ವರದಿಗಾಗಿ ತಮ್ಮ ತಂದೆ ದಿವಂಗತ ನಾಪಂಡ ಮುತ್ತಣ್ಣ ಸ್ಮರಣಾರ್ಥ ನೀಡಿರುವ ದತ್ತಿ ಪ್ರಶಸ್ತಿ TV1 ಮಾಧ್ಯಮದಲ್ಲಿ ಪ್ರಸಾರವಾದ ಬಾರಿಕಾಡಿನಲ್ಲಿ ಹಾರಿಹೋದ ಆದಿವಾಸಿಗಳ ಸೂರು ಶೀರ್ಷಿಕೆಯ ವರದಿಗೆ ಸಂದಿದೆ. ಕೊಡಗು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಮತ್ತು ಅಂಜನ್ ಪ್ರಸಾದ್ ಅವರು ಬಿಆರ್ ಶಶಿರಂಬ ಮತ್ತು ಬಿಟಿ ರಾಮದಾಸ ಶೆಟ್ಟಿ ಅವರ ಜ್ಞಾಪಕಾರ್ಥ ಸ್ಥಾಪಿಸಿರುವ ಅತ್ಯುತ್ತಮ ಗ್ರಾಮೀಣ ವರದಿಗಾಗಿನ ದತ್ತಿ ಪ್ರಶಸ್ತಿ ಶಕ್ತಿ ಪತ್ರಿಕೆಯಲ್ಲಿ ಪ್ರಕಟವಾದ ಮೂಲಭೂತ ಸೌಕರ್ಯಗಳಿಲ್ಲದೆ ನಲಗುತ್ತಿರುವ ಮುಕ್ಕೋಡ್ಲು ಎಂಬ ಶೀರ್ಷಿಕೆಯ ವರದಿಗಾಗಿ ಕುಡೆಕಲ್ ಸಂತೋಷ್ ಅವರಿಗೆ ಸಂದಿದೆ. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಅವರು ತಮ್ಮ ಪೋಷಕರಾದ ದಿವಂಗತ ಮೀರಾ ಕಾಮತ್ ಮತ್ತು ದಿವಂಗತ ಎಂಜಿ ಪದ್ಮನಾಭ ಕಾಮತ್ ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿರುವ ದೃಶ್ಯವಾಹಿನಿಯಲ್ಲಿ ಪ್ರಸಾರವಾದ ಅತ್ಯುತ್ತಮ ಮಾನವೀಯ ವರದಿಗಾಗಿನ ಪ್ರಶಸ್ತಿ ಕೊಡಗು ಚಾನಲ್ ಮಾಧ್ಯಮದಲ್ಲಿ ಪ್ರಸಾರವಾದ ರಸ್ತೆಗಾಗಿ ಅಂಗಲಾಚುತ್ತಿದೆ ವಿಕಲಚೇತನ ಕುಟುಂಬ ಶೀರ್ಷಿಕೆಯ ವರದಿಗಾಗಿ ಟಿಜೆ ಪ್ರವೀಣ್ ಕುಮಾರ್ ಅವರಿಗೆ ಸಂದಿದೆ. ತಿಪಟೂರಿನ ಕೆಎಂ ಭಾಗೀರಥಿ ಮಹಾಂತೇಶ್ ಅವರು ಹಿರಿಯ ಪತ್ರಕರ್ತ ಕೆಬಿ ಮಹಾಂತೇಶ್ ಅವರ ಸ್ಮರಣಾರ್ಥ ಸ್ಥಾಪಿಸಿರುವ ಅತ್ಯುತ್ತಮ ಕ್ರೀಡಾ ವರದಿಗಾಗಿನ ದತ್ತಿ ಪ್ರಶಸ್ತಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಐಸ್ ಹಾಕಿಯಲ್ಲಿ ವಿದ್ಯಾರ್ಥಿನಿ ಆರ್ಯ ಚಾಪು ಎಂಬ ಶೀರ್ಷಿಕೆಯ ವರದಿಗಾಗಿ ಸೋಮವಾರಪೇಟೆಯ ಡಿಪಿ ಲೋಕೇಶ್ ಅವರಿಗೆ ಸಂದಿದೆ. ವಿರಾಜಪೇಟೆಯ ಸಮಾಜ ಸೇವಕರಾದ ಮನೆಪಂಡ ಕಾಂತಿ ಸತೀಶ್ ಅವರು ಅತ್ಯುತ್ತಮ ಕೃಷಿ ವರದಿಗೆ ನೀಡಿರುವ ದತ್ತಿನಿಧಿ ಪ್ರಶಸ್ತಿಯು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡ 57 ತಳಿಯ ಭತ್ತ ನಾಟಿ ಮಾದರಿಯಾದ ಹೊದ್ದೂರು ಗ್ರಾಮದ ರೈತ ರವಿಶಂಕರ್ ಎಂಬ ಶೀರ್ಷಿಕೆಯ ವರದಿಗಾಗಿ ವಿನೋದ್ ಮೂಡಗದ್ದೆ ಅವರಿಗೆ ಸಂದಿದೆ. ಗುಡ್ಡೆಹೊಸೂರಿನ ಹಿರಿಯ ಛಾಯಾಗ್ರಾಹಕರಾದ ಗುಡ್ಡೆಮನೆ ವಿಶ್ವಕುಮಾರ್ ಅವರು ನೀಡುವ ಅತ್ಯುತ್ತಮ ಪರಿಣಾಮಕಾರಿ ವರದಿಗಾಗಿನ ಪ್ರಶಸ್ತಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಸೂರಿಗಾಗಿ ವೃದ್ಧೆಯ ಪ್ರಾರ್ಥನೆ ಶೀರ್ಷಿಕೆಯ ವರದಿಗಾಗಿ ಸುಂಟಿಕೊಪ್ಪದ ಸುನಿಲ್ ಎಂಎಸ್ ಇವರಿಗೆ ಸಂದಿದೆ. ಜುಲೈ 1ರಂದು ಬುಧವಾರ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಆಯೋಜಿತ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ನೆಲ್ಲಿಹುದಿಕೆರೆಯ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಮಾಜ ಸೇವಕ ಸಾಬು ವರ್ಗೀಸ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಂಘದ ಜಿಲ್ಲಾಧ್ಯಕ್ಷ ಅನಿಲ್ ಹೆಚಟಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್, ಸಂಘದ ಖಜಾಂಚಿ ಟಿಕೆ ಸಂತೋಷ್, ಸಂಘದ ಸ್ಥಾಪಕ ಅಧ್ಯಕ್ಷ ಎಸ್ಎ ಮುರಳೀಧರ್, ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿವಿ ರವಿಕುಮಾರ್ ಪಾಲ್ಗೊಳ್ಳಲಿದ್ದಾರೆಂದು ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಮಾಹಿತಿಯನ್ನ ನೀಡಿದ್ದಾರೆ. ಜಿಲ್ಲೆಯ ಹೆಸರಾಂತ ಸುದ್ದಿವಾಹಿನಿ ಕೊಡಗು ಚಾನಲ್ ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಗೆ ಭಾಜನವಾಗಿದೆ. 2024ರಲ್ಲಿ ಕೊಡಗು ಚಾನಲ್ನಲ್ಲಿ ಪ್ರಸಾರಗೊಂಡ ನಮ್ಮ ವಾಹಿನಿಯ ವರದಿಗಾರ ಟಿಜೆ ಪ್ರವೀಣ್ ಕುಮಾರ್ ಅವರ ಕಾಡಂಚಿನಿಂದ ನಾಡಿಗೆ ಬಂದವರ ಶೋಚನೀಯ ಸ್ಥಿತಿ ಎಂಬ ವರದಿಗೆ ಅತ್ಯುತ್ತಮ ಮಾನವೀಯ ಪ್ರಶಸ್ತಿ ದೊರಕಿತ್ತು. ಬಳಿಕ 2025ರಲ್ಲಿ ಪ್ರಸಾರಗೊಂಡ ಸೌಲಭ್ಯ ವಂಚಿತ ಜಂಬೂರು ಬಾಣೆಯ ನಿವಾಸಿಗಳು ಎಂಬ ವರದಿಗೆ ಕೊಡಗಿನ ಜ್ವಲಂತ ಸಮಸ್ಯೆಗಳು ಪ್ರಶಸ್ತಿ ದೊರಕಿತು. ಇದೀಗ ರಸ್ತೆಗಾಗಿ ಅಂಗಲಾಚುತ್ತಿದೆ ವಿಕಲಚೇತನ ಕುಟುಂಬ ಎಂಬ ವರದಿಗೆ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿ ದೊರಕಿದ್ದು ಕೊಡಗು ಚಾನಲ್ಗೆ ಹ್ಯಾಟ್ರಿಕ್ ಪ್ರಶಸ್ತಿ ಸಿಕ್ಕಿದಂತಾಗಿದೆ. ಜುಲೈ 1ರಂದು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆಯಲಿರುವ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ವಾರ್ಷಿಕ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಕೀರ್ತಿ ಬಡಾವಣೆಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ಕೀರ್ತಿ ಬಡಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರಾಜಪೇಟೆ ಪುರಸಭೆಗೆ ವಿವಿಧ ಕಾಮಗಾರಿಗೆ 20 ಕೋಟಿ ರೂಪಾಯಿ ನೀಡಿದರು.
ಅದರಲ್ಲಿ ಶಾಸಕರ ವಿಶೇಷ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಹಂತ ಹಂತವಾಗಿ ತಾಲೂಕಿನ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಯುದ್ಧದ ಹಿನ್ನೆಲೆ ಡಾಂಬರ್ ಸಮರ್ಪಕವಾಗಿ ವಿತರಣೆಯಾಗದ ಹಿನ್ನೆಲೆ ಡಾಂಬರೀಕರಣ ರಸ್ತೆಯ ಕಾಮಗಾರಿ ವಿಳಂಬಗೊಂಡಿದೆ. ರಸ್ತೆ ಡಾಂಬರೀಕರಣ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ತೆಗೆದು ತೇಜೋವಧೆ ಮಾಡುವುದನ್ನು ಮೊದಲು ನಿಲ್ಲಿಸಿ ಎಂದರು. ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದ್ದು, ತಾನು ಜನರ ಬೇಡಿಕೆಗೆ ಆದ್ಯತೆ ಮೇಲೆ ಪರಿಹಾರ ಒದಗಿಸಲು ಸದಾ ಬದ್ಧರಾಗಿರುವುದಾಗಿ ತಿಳಿಸಿದರು. ಅಲ್ಲ, ವಿರಾಜಪೇಟೆಯಿಂದ ಮಡಿಕೇರಿವರೆಗೂ ಪೂರ್ಣವಾಗಿ ರಸ್ತೆ ಆಗ್ತದೆ. ಕಂಪ್ಲೀಟ್ ರೋಡ್. ಕಾಕೋಟ್ ಪರ್ಬ್ನಲ್ಲಿ ಇರುವಂಥ ಒಂದು ಸ್ಟ್ರೆಚ್ ಭಾಳ ಕೆಟ್ಟೋಗಿದೆ. ಅದನ್ನು ಹೊಸದಾಗಿ ಈಗ ಕೋಲ್ಡ್ ಟಾರ್ ಅಂತೇಳಿ ನಾವು ಮೊನ್ನೆ ತರಿಸಿದ್ದೀವಿ PWDನಿಂದ. ಅದನ್ನು ಹಾಕಿ ಪಾಟೋಲ್ ಫಿಲ್ಲಿಂಗ್ ಮಾಡ್ತೀವಿ. ಅವಾಗ ಏನು ಮಾಡ್ತಾರೆ, ಅದನ್ನೊಂದು ಚಿತ್ರ ತೆಗಿತಾರೆ, ಬರೀ ಪಾಟೋಲ್ ಫಿಲ್ ಮಾಡ್ತಾ ಇದ್ದಾರಪ್ಪ ಅಂತೇಳಿ. ಮಳೆಯಲ್ಲಿ ರೋಡ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಈಗ ಹೊಸ ಒಂದು ತಂತ್ರಜ್ಞಾನವನ್ನು ತಂದು ಪಾಟೋಲ್ ಫಿಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳೋರು? ಜನರಿಗೆ ಮುಟ್ಟೋ ಅಷ್ಟರಲ್ಲಿ ಈ ಫೋಟೋ ಹೋಗುತ್ತೆ ಫಸ್ಟ್, ಬನ್ನಿ ಪಾಟೋಲ್ ಫಿಲ್ಲಿಂಗ್ ರೋಡ್ ಮಾಡ್ತಾನೆ. ಸೊ ಇದು ರಾಜಕಾರಣ ಮಾಡುವಂಥ ವಿಚಾರಗಳೇ ಅಲ್ಲ. ಇದು ರಾಜಕಾರಣ ಮಾಡುವಂಥ ವಿಚಾರವೇ ಅಲ್ಲ. ಎಲ್ಲೋ ನಾವು ಎಡವಿದ್ರೆ, ನಾನು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಸರ್ಕಾರದ ಪ್ರತಿಯೊಂದು ಆಡಳಿತವಾದಂಥ ನಿರ್ಣಯಗಳಲ್ಲಿ ಭಾಗಿಯಾಗಿ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಒಬ್ಬರು ನನ್ನ ಕಡೆ ಬೆರಳು ತೋರಿಸೋಕ್ಕಾಗದಿರೋಂಥ ರೀತಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಪ್ರಾಮಾಣಿಕ. ನಾನು ಮಾತಾಡೋದು ಚುನಾವಣೆಗಿಂತ ಮೊದಲು ಕೊಡಗಿನ ಜನರ ಸ್ವಾಭಿಮಾನಕ್ಕೆ, ಅಭಿಮಾನಕ್ಕೆ ಧಕ್ಕೆ ಆಗದಂಥ ರೀತಿಯಲ್ಲಿ, ಕಪ್ಪು ಚುಕ್ಕಿ ಬರದಂಥ ರೀತಿಯಲ್ಲಿ ಅವರ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಅದು ಮಾಡಿದ್ದೀನಿ. ಯಾವುದೋ ರೋಡ್ಗಳು ಫೋಟೋ ಹಾಕೋದು ಡೈಲಿ. ಈಗ ವಿರಾಜಪೇಟೆ ಕ್ಷೇತ್ರದಲ್ಲಿ PWD ರಸ್ತೆ 2400 ಕಿಲೋಮೀಟರ್ ಇದೆ. 2400 ಕಿಲೋಮೀಟರ್ ಇದೆ. ಮತ್ತು ಪಂಚಾಯತಿ ರಸ್ತೆಗಳಿವೆ ಎಲ್ಲ ಸೇರಿದಂತೆ 5,000 ಕಿಲೋಮೀಟರ್ ರಸ್ತೆ ಇದೆ. 1,10,000 ಕಿಲೋಮೀಟರ್ ನಿಮ್ಮ ಇದು ಎಲೆಕ್ಟ್ರಿಸಿಟಿ ಲೈನ್ ಇದೆ. ಇದರ ಬಲವರ್ಧನೆ ಕಾರ್ಯಕ್ರಮ 128 ಕೋಟಿ ತೊಗೊಂಬಂದು ಮಾಡಿಸಿದ್ದೀನಿ. ರಸ್ತೆಗಳಿಗೆ ದುಡ್ಡು ತೊಗೊಂಡು ಮಾಡಿಸ್ತಾ ಇದ್ದೀನಿ. ಈ ಟಾರಿನ ಪರಿಸ್ಥಿತಿ ಮತ್ತು ಮಳೆಗಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಡ ಆಗಿದೆ ಹೊರತು ರಸ್ತೆ ಆಗದೆ ಇರೋವಂಥದ್ದು ಯಾವುದಿದೆ? ಈಗ ತಿತ್ತಿಮತ್ತಿ ದೇವರಪುರ ರಸ್ತೆ ಆಗ್ತಾಯಿದೆ, ಕಂಪ್ಲೀಟ್ ಆಗಿದೆ, ಸ್ವಲ್ಪ ನಿಂತೋಗಿದೆ ಈಗ ಮಳೆಯಿಂದ. ಮತ್ತು ಟಾರಿನ ಪರಿಸ್ಥಿತಿ ಇದರಿಂದ ದಯವಿಟ್ಟು ನಾನೇನೆಂದರೆ, ಈಗ ನೋಡಿ ನೀವು ಇದೊಂದು ರಸ್ತೆಯನ್ನು ಮಾಡಿದ್ದಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದು ಇದು ಮಾಡ್ತಿರಲ್ಲ, ಇದೇ ನಮಗೆ ಉತ್ಸಾಹ, ಪ್ರೋತ್ಸಾಹ. ഒരു പദ്ധതിയുണ്ട്. കീഴ്ത്തി ലേഔട്ടിൽ കൊടുത്തക്ക് പരിപാടി ഞങ്ങളുടെ ഒരു പദ്ധതി. ഞങ്ങളുടെ എല്ലാ മീറ്റിങ്ങിലും ഞങ്ങൾ കൊടുത്തക്കേ പറയും. ಹಿಂದೂನಾನು ಕೊಡೋದಕ್ಕೆ പറയും, ಇಂಜಲೂ ನಾನು ಕೊಡೋದಕ್ಕೆ പറയും. ಇಂದು ഞങ്ങളുടെ ഒരു ಶುಭದಿನ, ഞങ്ങളുടെ ಕೀರ್ತಿ ಲೇಔಟ್ರ ഒരു ಸಂತೋಷದ ದಿನ. ಇಂದು ಎಂತಂಗಟ್ಟಿಗೆ ഞങ്ങളുടെ MLA ಎಡಕೂಡಿ ಆಳ್ತಾರೆ MLA ಪನ್ನಣ ಮಾಡಿದಂಥ ರೋಡ್ ಖುಷಿಲಿ ಹಂಗೆ ಒಪ್ಪಗಲೇ ಅಲ್ಲಿ ಜಸ್ಟ್ ಚಾಯಿಲ್ ಕಾಂಬಾಣಿಯುണ്ട് ಅಂತ ರೋಡ್ ಮಾಡಿ ತಂದಾಗ ಅದು ಭಾರಿ ಖುಷಿಯಾಗಿ ಉಂಟು. ನಾನು ಈ ವಯಸ್ಸಿಗೆ ನಾನು ಸುಮಾರು MLA ಕಂಡೆ, ಸುಮಾರು MLA ஒரு பேக் இட்டு சோந்த பஸ் போயிட்டு பெங்களூರು போய் ಅಳ್ತಿದ್ದು ವಾಪಸ್ ಬಂದು MLA ಕಂಡೆ. ಹೆಚ್ಚಿಗೋ ಕಾಲ MLA ಊರು ಕೆಲಸ ಆಯ್ತಿಲ್ಲ. ಅಲ್ಲಿಂದ ಪೊನ್ನಾಳೆ MLA ಬಂತು. ಅವಳು ಭಯ್ಯ ಎಂತೆಲ್ಲ ಆಯ್ತು ಇಲ್ಲೇ ಚೆನ್ನ ಈ ಕಾಂಗ್ರೆಸ್ ಚೆನ್ನ ಜನರಾಗಿ ಬೇಜಾರ್ಪಡ್ತಿ ಹಂಗೆಲ್ಲ ಅಂಡ್ ಕೂಡ ಕೂಡಿಡು ಅವ ಹಂಗೆ ಗಂಡನ ಕೆಲಸ ಮಾತ್ರ ಮಾಡೋದು. ಅವಳ ಓನ್ ಅಭಿಪ್ರಾಯ ಇಲ್ಲೇ ಇಲ್ಲ ಅಂತ ಜನ. ಈ ಸಂದರ್ಭ ಬ್ಲಾಕ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪೂಣಚ್ಚ, ಪುರಸಭೆಯ ಮಾಜಿ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಪುರಸಭೆಯ ಮಾಜಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಲ್ಮಾ ಬೆಟ್ಟದ ಜಾಗದಲ್ಲಿ ನಡೀತಾ ಇರುವ ಯೋಜನಾ ಕಾಮಗಾರಿಯ ವಿರುದ್ಧ ನೆಲಜಿ ಗ್ರಾಮಸ್ಥರು ಒಗ್ಗೂಡಿ ಒಂದು ಸಮಿತಿಯನ್ನ ರಚಿಸಿ ಸಂಚಾಲಕರನ್ನ ನೇಮಕ ಮಾಡಬೇಕು.
ಆ ಮೂಲಕ ಜಿಲ್ಲೆಯ ಅಸ್ಮಿತೆಗೆ ಧಕ್ಕೆ ತರುವ ಯಾವುದೇ ವಿಷಯದ ಕುರಿತು ನಿರ್ಣಯ ಹೋರಾಟಗಳನ್ನು ಕೈಗೊಳ್ಳಬೇಕೆಂದು ಪುಲಿಕೋಟಿ ಗ್ರಾಮದ ಕೋಟೆ ಭಗವತಿ ದೇವಾಲಯದ ಅಧ್ಯಕ್ಷ ಕರವಂಡ ಲವನಾಣಯ್ಯ ಹೇಳಿದ್ದಾರೆ. ನಲಜಿ ಗ್ರಾಮದ ದವಸ ಭಂಡಾರದಲ್ಲಿ ಏರ್ಪಡಿಸಿದ್ದ ಗ್ರಾಮಸ್ಥರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಊರಿನವರಲ್ಲಿ ಒಗ್ಗಟ್ಟು, ವಿಶ್ವಾಸ ಇದ್ದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಾಧ್ಯ. ಜಿಲ್ಲೆಯಲ್ಲಿ ಹಲವು ಸಂಘಟನೆಗಳಿವೆ. ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಿರುವುದು ಸಮಸ್ಯೆಗಳಿಗೆ ಮೂಲವಾಗಿದೆ ಎಂದರು. ನಾನು ಸುಮಾರು ಕೆಲಸ ಮಾಡಿದ್ದೆ ಅಕ್ಕ ಹಂಗೆ ಹಿಂದೆ 4 ಮೀಟಿಂಗ್ ಆಯ್ತು. 4 ಮಂತ್ಸ್ ನಂಗೆ ಬಪ್ಪಲೇದಿತ್ತು ಹಂಗೆ ಬಂದು ಗಣ್ಣೋಣ ಜೊತೆ ಇಂದನೇನ ಮಾಡೋದು ನಿಂಗೆ ಮಾಡದ ನಂಗೆ ಒತ್ತರ ಮೇಲೆ ಕೂಡ ಮಾಡಿದೆ ನಂಗೆ ಬಪ್ಪದೇ ಅಲ್ಲೇ ಏದು ಹಂಗೆ ಎಂತೇ ಮಾಡಿ ಹೊಡಿ ನಂಗೆಲ್ಲ ಊರು ಒಂದಾಯ್ತಿಕ್ಕ ನಿಂಜ ನಂಗೆ ಕುಟ್ಟತ್ತಿಂಜ ಜಾತ ಕೊಚ್ಚಿ ಮಡಿಕೇರಿ ಕತ್ತನಿಕ ಅಂದ್ರೆ ಮನ್ಮತ್ತಿಂಜ ಮಡಿಕೇರಿ ಕತ್ತನೆ ಹೋಗಂತ ಎಲ್ಲರೂ ಹೊಡಿತೆ ഞങ്ങളെല്ലാവരും ഒത്തര മേലെ കൂടിയിട്ട് ഞങ്ങളുടെ കാര്യം ജയാട് ನಂಗೆ ಕೋಣಿ ಅವರ ನಂಗೆ ಹೋಗ್ಲೆ ನಂಗೆ ಇದಕ್ಕೆ ಬಾರಿ ನಲ್ಜಿತ್ತು ಎಲ್ಲ ಕಡೆ ನಲ್ಜಿಗಳು ನಂಗೆ ಹೋಗಿ ನಂಗೆ ಅಲ್ಲಿ ಹೋಯ್ತಾ ಹೋಗಿಲ್ಲ ಹಂಗೆ ನಂಗೆ ನೆರೆಗಿಂದು ಸಭೆಗೆ ಹಾಕಿ ಹಂಗಾಯ್ತು ಇನ್ನು ನಂಗೆ ಬಿಟ್ಟ ವರ್ತಮಾನಕ್ಕಾಯ್ತು ಇನ್ನು ನಂಗೆ ಸಭೆ ನಂಗೆ ಹಾಕಿ ಖುಷಿ ಆಯ್ತು ಜನ ಉಂಟದು ಮತ್ತೆ ಈಚೆಗೆ ಬಂದಿದೆ ನಲ್ಜಿಗ ಜಾಸ್ತಿ ದೇವಸ್ಥಾನದ ಎಲ್ಲ ಇಪ್ಪ ಮಿಂಗಲಿಪ್ಪ ಅದು ನಂಗೆ ಬೇಡ ಅಲ್ಲ ಮದಿ ಈಚೆಗೆ ಮದಿ ನಂಗೆ ನಲ್ಲಾಗೆ ಚಿಗೆ ಬನ್ನಿ ಈ ಬೆಂಬಲ ತಂದಿಪ್ಪ ಅದೆಲ್ಲ ಭಾಳ ನಂಗೆ ಮನೆಯಿಂದ ಮೀಡಿಯಾ ನಂಗೆ ನಂಗೆ ಓಡ್ ದುಡ್ಡು ಕಟ್ಟಿದ್ದೆ ಈಗ ಅವನು ಇಟ್ಟಿದ್ದಲ್ಲ ಮೊಬೈಲಲ್ಲಿ 12 ಲಕ್ಷ ಕೊಡ್ತೇ ಅಂడి ಅದು ದುಡ್ಡು ಬಚ್ಚಿ ಅಯ್ಯನ್ನು ಕೊಟ್ಟಂಡೆ ಅಲ್ಲ ಕೋಟಲ್ ಬಿಡೋದು ಐದು ಕೊಟ್ಟಂದ್ರೆ ನಾನು ಒನ್ನೋಡಲ್ಲ ಸತ್ಯ ಅಂದರೆ ಈಗ ಮಾಡೋದೆಲ್ಲ ಇದ್ದಾನೆ പിന്നെ ನಂಗೆ ಅಲ್ಲಿ ಅದು ಮಾಡ್ತಿ ಇಲ್ಲಿ ಮಾಡ್ತಿ ಭಗವತಿ ದೇವಸ್ಥಾನ ಹೋಗಾಯ್ತು ನಾನು ಮೀಟಿಂಗ್ ಹಾಕಿದ್ರೆ ಯಾರು ಅಂತಲೇ ಅಕ್ಕ ಬ್ಯಾಂಕ್ ತಕ್ಕಾಚಿ ಅಲ್ಲೇ ಜಾಗತ್ರ ವಿಷಯಕ್ಕೆ ಹಾಕಿ ನಾನು ನೇರಾಯ್ತು ಭಗವತಿ ದೇವಸ್ಥಾನದ ವಿಷಯಕ್ಕೆ ನಾಲ್ಕು ಹಾಕಿ. ಪೇರೂರು ಇಗ್ಗುತ್ತಪ್ಪ ದೇವಾಲಯದ ಅಧ್ಯಕ್ಷ ಮಚ್ಚೂರ ರವೀಂದ್ರ ಮಾತನಾಡಿ, ಇದು ಗ್ರಾಮದ ಆಂದೋಲನವಲ್ಲ, ಕೊಡಗಿನ ಆಂದೋಲನ. ಜಿಲ್ಲೆಗೆ ತೊಂದರೆ ಬಂದರೆ ಒಗ್ಗಟ್ಟಾಗಿ ಸಮಸ್ಯೆಯನ್ನು ಎದುರಿಸಬೇಕೆಂದರು. ತಪ್ಪುಲ ವ್ಯವಸ್ಥೆನ ಅವನ ಮೈಂಡಿಗೆ ಸರಿ ಇದು ಊರಿಗೆ ತಪ್ಪುದು ಗೊತ್ತಾಗ ನಂಗೆ ಅವನ ಮನೆಗೆ ಹೋಯ್ತೊಕ್ಕ ಅವ ಊರ್ಲೇನ ನೀರುಡು ಅದು ಅವನ ಜವಾಬ್ದಾರಿ. ಅದನ್ನ ಪಡಿಕದ ಪೋಚಿಗೆ ಇಂದ ಜನರ ಪುನಃ ಪಾಳು ಮಾಡಿ ಇನ್ನೆಂತೋ ಸ್ಟೇಟ್ಮೆಂಟ್ ಕೊಡ್ಕೊಂಡು ಹೋಗೋದ ಇಲ್ಲಿ ಊರ ಪಯ್ಯದಿ ಪದ ಅದು ಆ ಜವಾಬ್ದಾರಿ ಇಲ್ಲತ್ತವ ಆ ಕೊಡ್ಸಿದ್ದು ಕುഞ്ഞി ಮಾನೆ ನೀನು ಗಾವಡೆ ತಿಟ್ಟಿನ ಕೋಪ ಈಗ ಅಲ್ಲಿ ಎಕ್ಕಳು ನಂಬಕ ಕೈಗಳ ಕಡಕ್ಕಾಯ್ತಿರೋಡು ತಕ್ಕಾಯ್ತಿರೋಡು ಆ ವ್ಯವಸ್ಥೆ ನಡ್ಕೊಂಡು ಇಲ್ಲಿಗೆ ಬಂದಿದ್ದು ಕೂಡುಂಡು ದೇವಸ್ಥಾನಕ್ಕೆ ಬಪ್ಪಿ ಅಂತ ತೀರ್ಮಾನ ಮಾಡಿದ್ದು ದೇವಸ್ಥಾನ ಬಂದಿದೆ ಯಾಕಂದ್ರೆ ಯಾರು ಅಂತ ಭಾರಿ ಕಳ್ಳು ಹುಟ್ಟು ನಾವು ಕೈ ಮಾಡುತ್ತೆ ಅಂತ ಮಾಡುವ ಅವರ ಅಭಿಪ್ರಾಯ ಕೊಟ್ಟಿದ್ರು. ಅದಕ್ಕೋಸ್ಕರ ಅದೇ ನಂಗೆ ಬಂದು ಕೂಡಿ ಅವನ ವಾಪಸ್ ನಂಗೆ ತಪ್ಪಿನ ಚಲೋ ಹಿಂಗೆ ಹೊರಟವನಿಗೆ ನಂಗೆ ವಾಪಸ್ ತಪ್ಪಿ ನಾಲ್ಕು ಮುಚ್ತಾ ಇದ್ರೆ ಇನ್ನು ದೇವಸ್ಥಾನ ಉಂಟು ದೇವಸ್ಥಾನದ ಕುಡಿಲು ಅಲ್ಲಿ ನಂಗೆ ಮಧ್ಯಕ್ಕೆ ನಿಪ್ಪಾಣು ಅಂತ ವಿಷಯ ಗೊತ್ತಾಯಿದ್ರೆ ಒಬ್ಬಡದೇ ಅವರು ಆರ್ ಟಿ ಸಿರುಳ್ಳಂತ ಒಂದು ಜಾಗ ಕಾಣುವಂತಾಯ್ತು ಜಾರವನ್ನು ಚಲೋ ಅದಲ್ಲಿ ತೊಂದರೆ ಇದೆ. ಆರ್ ಟಿ ಸಿರುಳ್ಳೊಂದು ಜಾಗ ಅರುವುದಕ್ಕೆ ಅದೇ ರೀತಿ ಹೊರಟೋಗ್ಬೋದು. ಗ್ರಾಮ ಸಭೆ ಕರ್ಕೊಂಡು ಆ ಗ್ರಾಮ ಸಭೆಯಲ್ಲಿ ಎಂತ ನಿರ್ಣಯ ಎತ್ಕೊಂಡು ಆ ನಿರ್ಣಯನ ನಂಗೆ ಡಿ ಸಿಗೆ ಎತ್ಕೊಂಡು ಅಫೀಷಿಯಲ್ ಆಯ್ತು ಹಂಗೆ ಎತ್ತಿಸುಟ ನಂಗೆ ಎಂತ ಕೂಡಿಕಿಂತ ಜನ ಆ ಮುಖಾಂತರ ನಂಗೆ ಡಿ ಸಿಗೆ ಎತ್ತಿಸೋದು ಇನ್ನು ಎಲ್ಲರಿಗೂ ಸಂಬಂಧಪಟ್ಟ ಇಲಾಖೆಗರಿಗೆಲ್ಲ ಎತ್ಕೊಂಡು ಅವರ ಅಭಿಪ್ರಾಯಕ್ಕೆ ಬರ್ತು ಫೈನಲ್ ವಿಶೇಷ ಗ್ರಾಮ ಸಭೆಯು ಆಯ್ತು. ವಿಶೇಷ ಗ್ರಾಮ ಸಭೆಯಲ್ಲಿ ಅನಂತ ನಿರ್ಣಯ ಎಲ್ಲರಿಗೂ ಗೊತ್ತುಂಟು. ಆ ನಿರ್ಣಯ ಕೊಂಡೋಯ್ತು. ಆ ದಿವಸ ಬಿತ್ತಂದಿದ್ದು ಗಂಡ ದಿವಸ കഴിഞ്ഞ് ಆ ನಿರ್ಣಯ ಕಳಿಸಿ ಸೀಲ್ ಸೈನ್ ಆಯಿತು. ಅದು ஒரு ರೆಕಾರ್ಡ್. ಇಂದು ಭಾರತ ದೇಶಕ್ಕೆ ಗ್ರಾಮ ಪಂಚಾಯತಿ ಅನ್ನೋದು ಸುಪ್ರೀಂ ಕೋರ್ಟ್ ಲೆಕ್ಕ. ಅಲ್ಲಿ ಎಂಥ ರೆಕಾರ್ಡ್ ಆಯ್ತಿಪ್ಪ ಅದೇ ಫೈನಲ್ ರೆಕಾರ್ಡ್. ಸೊ ಅದನ್ನ ಸಿಸ್ಟಮ್ಯಾಟಿಕ್ ಆಯ್ತು ಎಲ್ಲರೂ ಬೇಂಜೆ ಅಲ್ಲಿ ಕಂಬಬುದ್ಧ ನಾನು ನೋಟಿ ಆಚೆಗೆ ಅದು ಎಲ್ಲಿಕ್ಕಿಂತ ಗೊತ್ತಿಲ್ಲ ತಕ್ಷಣ ಅದು ಇರ್ಲೂಪಗಳು ಏನಂತ ಸ್ಟೇಟ್ಮೆಂಟ್ ಪ್ರಕಾರ ಈಗ ವ್ಯಕ್ತಿ ಇಂದ ಬ್ರೋಕರ್ ಕೆಲಸ ಮಾಡೋಣ ಹಿಂಗೆ ರಿಲೇ ಕಂಬ ಯಾರು ಕಾಂಬ ಬಿಟ್ಟಿದ್ದಿಲ್ಲ ಲೆಕ್ಕ ತೆಗೆದಿಲ್ಲ. ಈ ರಿಲೇ ಮಾಡುವಂಥವ್ರು ಕೆಲಸ ಕಂಬ ರೋಡ್ ಕೆಲಸ ಮಾಡೋ ಕಂಬ ಪಂಡು ರೋಡ್ ಮಲ್ಮಾತು ಹೋಗಕ್ಕ ಈ ಕಾಲು ದಾರಿ ರತ್ತ ಬಟ್ಟೆಯನ್ನು ಮಾತ್ರ ಇದೆ ರತ್ತ ಆಟೋ ಕುಂದಕ್ಕೆ ಆಟೋ ಅಂತ ಇದ್ದು ಕೈ ಆನೆ ನಜಡ ಅವಳಿ ಇಂತಿಲ್ಲ ಆಚೆಗೆ ಅಲ್ಲಿಂಗೆ ಆಚಿ ತೋಟ ಮಾಡೋ ಹಿಂಗೆ ಕಾಡು ಗಿಡಗೆ ತಿಂದು ಪಂಚಾಯತಿಂಜೋ ಎಲ್ಲಿಂಜೋ ಈ ರೋಡ್ ಕಾಡಿಗೆ ಪಕ್ಕದ ಕಾಸದಿಂದ ಹೆಂಗ ಮೂಲ ಇಗ್ಗುತ್ತಪ್ಪ ನಂಗಡ ಮಳೆದೇವ ಇಗ್ಗುತ್ತಪ್ಪಂಡ ஒரு ஜாகத்திர ಬಗ್ಗೆ ಅಸ್ತಿತ್ವದ ಬಗ್ಗೆ ತಕ್ಕ ಪರದ ಮಾದರಿ ಅಲ್ಲಿಗೆ ஒரு ಬೆಲೆ ಇಲ್ಲದ ಮಾದರಿ ಆಯ್ಪೋಯ್ತಿದ್ದು ಇಕಾನ ಇಶ್ಯೂ ಇದು ಊರರ ಇಶ್ಯೂ ಅಥವಾ ಇಲ್ಲಿ ದಂಡ ಮುಂದೆ ಊರರ ವಿಷಯವನ್ನು ನಿಂಗೆ ಜ್ಞಾನ ಮಾಡುತ್ತೆ. ಇದೀಗ ಕೊಡಗರ ವಿಷಯ ಆಯ್ಪೋಯ್ತು. ಬಲ್ಲಮೌಟಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಣವಟ್ಟಿರ ಹರೀಶ್ ಕುಶಾಲಪ್ಪ,
ತಕ್ಕ ಮುಖ್ಯಸ್ಥರಾದ ಬದಂಜೆಟ್ಟಿರ ನಾಣಯ್ಯ, ಬಾಳೆಯಡ ಕುഞ്ഞಪ್ಪ, ನಾಪನೆರವಂಡ ದೇವಯ್ಯ, ಪ್ರಮುಖರಾದ ಬಾಳೆಯಡ ಬೆಳ್ಯಪ್ಪ, ಕೈಬುಲಿರ ಗಣಪತಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಬೆಂಗಳೂರು ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ, ಸರ್ವಾಂಗೀಣ ಅಭಿವೃದ್ಧಿಯ ಚಿಂತನೆಯುಳ್ಳ ಮಹಾನ್ ವ್ಯಕ್ತಿಯಾಗಿದ್ದರು ಅಂತ ಶನಿವಾರ ಸಂತೆ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಚಂದ್ರಕಾಂತ್ ಅಭಿಪ್ರಾಯಪಟ್ಟರು. ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿ ಶನಿವಾರ ಸಂತೆ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಜಲಸಂಪತ್ತು, ಕೃಷಿ ಸಂಪತ್ತಿನ ಚಿಂತನೆಯುಳ್ಳ ವ್ಯಕ್ತಿಯಾಗಿದ್ದ ಹಿನ್ನೆಲೆ ಬೆಂಗಳೂರನ್ನು ನಿರ್ಮಿಸಿ ಆ ಮೂಲಕ ಅವರು ಬೆಂಗಳೂರಿನಲ್ಲಿ ಕೃಷಿಗೆ ಉಪಯೋಗವಾಗುವ ದೂರದೃಷ್ಟಿಯಿಂದ ಕೆರೆಗಳನ್ನು ನಿರ್ಮಾಣ ಮಾಡಿದರು. ನಂತರ ಸರ್ವ ಜನಾಂಗದವರಿಗಾಗಿ ಅನುಕೂಲವಾಗುವ ಉದ್ದೇಶದಿಂದ ವ್ಯಾಪಾರ ವಹಿವಾಟು ನಡೆಸಲು ಬೇರೆ ಬೇರೆ ಮಾರುಕಟ್ಟೆಗಳನ್ನು ನಿರ್ಮಿಸಿರುವ ಮೂಲಕ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿ ಸಾಧನೆ ಮಾಡಿರುವ ಕೆಂಪೇಗೌಡರನ್ನು ಸದಾ ನೆನಪಿನಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಅವರು ಜನಿಸಿದ ದಿನವನ್ನು ಜಯಂತ್ಯೋತ್ಸವವಾಗಿ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಸಾವಿರದ 510ನೇ ಇಸವಿ ಜೂನ್ 27ರಂದು ಜನಿಸಿದಂಥ ಒಂದು ದೇವತಾ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಜಯಂತಿಯನ್ನು ನಾವು ಇದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಆದ್ಮೇಲೆ ನಾವು ಸ್ವಲ್ಪ ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಕೆಂಪೇಗೌಡರು ಅವತ್ತಿನ ಕಾಲಘಟ್ಟದಲ್ಲಿ ಜನನಾದ ನಂತರ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾಗಿರ್ತಾರೆ. ತದನಂತರ ಒಮ್ಮೆ ಅವರು ಹಂಪೆಗೆ ಹೋದಾಗ ಹಂಪೆಯಲ್ಲಿ ಆ ಒಂದು ವೈಡೂರ್ಯ, ಆ ವಿಜೃಂಭಣೆ, ಆ ಒಂದು ವಿಶ್ವ ದರ್ಜೆಯಲ್ಲಿ ಹಂಪೆ ಅವತ್ತು ಕಂಗೊಳಿಸ್ತಿತ್ತು. ಅದನ್ನು ಮನಗೊಂಡಂತ ಗೌಡರು ಬೆಂಗಳೂರನ್ನು ಸಹ ಇದೇ ರೀತಿ ನಾನು ಮಾಡಬೇಕು, ಇದೇ ರೀತಿ ಬೆಳೆಸಬೇಕು ಅಂತ ಒಂದು ಚಿಂತನೆಯನ್ನು ಅವತ್ತು ಮಾಡ್ತಾರೆ. ಅದಾದಿ ಬಂದ ನಂತರ ವಿಜಯನಗರ ಸಾಮ್ರಾಜ್ಯದೊಟ್ಟಿಗೆ ನೇರ ಸಂಪರ್ಕ, ಅಚ್ಯುತರಾಯರ ಜೊತೆ ಅವಿರವ ಸಂಬಂಧ ಇಟ್ಕೊಂಡಂತ ಚಿನ್ನ ಈ ತರ ಸಹಾಯ ತಗೊಂಡು ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಾರೆ. ಕೆಂಪೇಗೌಡರು ಅಂದರೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಬೆಂದಕಾಳೂರು ಊರಿಂದ ಬಂದು ಬೆಂಗಳೂರನ್ನು ಕಂಡಿದ್ದ ಮಹಾನ್ ವ್ಯಕ್ತಿ, ಮಹಾಪುರುಷ ಕೆಂಪೇಗೌಡರು. ಬೆಂಗಳೂರನ್ನು ಕಟ್ಟಬೇಕಾದ್ರೆ ಪ್ರತಿಯೊಂದು ಮೂಲಗಳನ್ನು ಕಂಡುಹಿಡಿದು ಒಂದು ಕಡೆ ನೀರಾವರಿ, ಒಂದು ಕಡೆ ಮನೆಗಳಿಗೆ ವ್ಯಾಪಾರಸ್ಥರಿಗೆ ಬೇಕಾದಂಥ ಸವಲತ್ತುಗಳು, ಬೆಂಗಳೂರಿನಲ್ಲಿ ಪ್ರತಿಯೊಂದು ವರ್ಗದ ಜನರಿಗೆ ಪ್ರತಿಯೊಂದು ರೀತಿಯ ಅವರ ವೃತ್ತಿಗೆ ಅನುಗುಣವಾಗಿ ಮಾರುಕಟ್ಟೆಯನ್ನು ಸ್ಥಾಪಿಸಿ ಪ್ರತಿಯೊಂದು ಅವರಿಗೆ ತಕ್ಕ ಪೇಟೆಗಳನ್ನು ನಿರ್ಮಿಸಿದ್ದಾರೆ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಸ್ಎನ್ ರಘು ಮಾತನಾಡಿ, ವಿಜಯನಗರ ಅರಸರ ಸಾಮಂತ ಅರಸರಾಗಿದ್ದ ಕೆಂಪೇಗೌಡರು ವಿಜಯನಗರ ಅರಸರ ಒಡನಾಡಿಯಾಗಿದ್ದ ಹಿನ್ನೆಲೆ ಅವರ ಪರಿಕಲ್ಪನೆಯಂತೆ ಬೆಂಗಳೂರನ್ನು ನಿರ್ಮಿಸಿದ್ದಾರೆ. ಯಾವ ಜಾತಿ ಧರ್ಮಕ್ಕೂ ಸೀಮಿತವಾಗಿರದೆ ಕೆಂಪೇಗೌಡರು ಆ ಕಾಲದಲ್ಲೇ ಆರ್ಥಿಕ ತಜ್ಞರಾಗಿದ್ದ ಒಬ್ಬ ಮೇಧಾವಿಯಾಗಿದ್ದರು ಎಂದರು. ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣಿದ ಸನ್ಮಾನ್ಯ ಶ್ರೀ ಕೆಂಪೇಗೌಡರು ಒಬ್ಬ ದೇಶದ ಮಹಾನ್ ವ್ಯಕ್ತಿ ಹಾಗೂ ಆದರ್ಶಪ್ರಾಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಇವತ್ತು ಬೆಂಗಳೂರು ವಿಶ್ವಾದ್ಯಂತ ಮೊದಲನೇ ಸ್ಥಾನದಲ್ಲಿ ಒಂದು ಬೃಹತ್ ನಗರವಾಗಿ ಬೆಳೆದು ತನ್ನದೇ ಆದ ವೈಚಾರಿಕತೆ, ಸಾಂಪ್ರದಾಯಿಕತೆ ಒಂದು ನಗರವಾಗಿ ಬೆಳೆದಿದೆ. ಈ ನಗರವನ್ನು ಇಂತಹ ಒಂದು ಪರಿಸ್ಥಿತಿಯ ಸಂದರ್ಭವನ್ನು ಸೃಷ್ಟಿ ಮಾಡಿದ ಸನ್ಮಾನ್ಯ ಶ್ರೀ ಕೆಂಪೇಗೌಡರು ಅವರ ಒಂದು ತಾಳ್ಮೆ, ಅವರ ಒಂದು ದಕ್ಷತೆ, ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಶೌರ್ಯದ ಒಂದು ಪ್ರತೀಕವಾಗಿ ಬೆಂಗಳೂರು ನಗರವನ್ನು ಕಟ್ಟಿ ಇವತ್ತು ವಿಶ್ವ ಪಾರಂಪರಿಕ ತಾಣವಾದ ಒಂದು ನಗರವಾಗಿ ಒಂದು ನಾವು ಕಾಣಲಿಕ್ಕೆ ಇವತ್ತು ನೋಡ್ತಾ ಇದ್ದೀವಿ. ಆ ಲ್ಯಾಂಡ್ಸ್ಕೇಪ್ ಅನ್ನ ಮುಂದೊಂದು ದಿನ ಅತ್ಯದ್ಭುತವಾಗಿ ಇಡೀ ವಿಶ್ವವೇ ತಿರುಗಿ ನೋಡುವ ರೀತಿಯಲ್ಲಿ ಕಟ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಇದು ಹೆಮ್ಮೆಯ ವಿಷಯ. ಮುಖ್ಯವಾಗಿ ಹೇಳಬೇಕಂದ್ರೆ ಮೊದಲಿಗೆ ಹೇಳ್ಬಿಡ್ತೇನೆ, ವ್ಯಕ್ತಿ ಹೆಸರು ಕೆಂಪೇಗೌಡ ಅಂತ ಇದ್ರೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಜಾತಿ, ಮತ, ಧರ್ಮಕ್ಕೆ ಸೀಮಿತ ಅಲ್ಲ. ಇವತ್ತು
ನಮ್ಮ ಇಡೀ ಕರ್ನಾಟಕದ ಪ್ರತಿ ಹಳ್ಳಿ, ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನಿಮ್ಮ ಹಳ್ಳಿಗಳಿಂದ ಮಿನಿಮಮ್ 2 ರಿಂದ 5 ಜನ ಬೆಂಗಳೂರಿನಲ್ಲಿ ಇದ್ದಾರೆ. ಒಬ್ಬರಾದ್ರೂ ಇದ್ದೇ ಇರ್ತಾರೆ ಪ್ರತಿ ಹಳ್ಳಿ. ಯಾವುದೇ ಹಳ್ಳಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೊರತುಪಡಿಸಲಾಗಿರೋದಿಲ್ಲ. ಜೊತೆಗೆ ದುಂಡಳ್ಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಿಜೆ ಗಿರೀಶ್, ಶನಿವಾರ ಸಂತೆ ಭಾರತಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಎನ್ಕೆ ಅಪ್ಪಸ್ವಾಮಿ ಗೌಡ, ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ HR ಹರೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ಇನ್ನರ್ ವೀಲ್ ಸಂಸ್ಥೆಯ ನೂತನ ಅಧ್ಯಕ್ಷೆಯಾಗಿ ರಶ್ಮಿ ಪ್ರವೀಣ್ ಮತ್ತು ಕಾರ್ಯದರ್ಶಿಯಾಗಿ ಮೃಣಾಲಿನಿ ಚಿನ್ನಪ್ಪ ಆಯ್ಕೆಗೊಂಡಿದ್ದಾರೆ. ನಗರದ ರೋಟರಿ ಸಭಾಂಗಣದಲ್ಲಿ ಜುಲೈ 1ರಂದು ಬುಧವಾರ ಬೆಳಿಗ್ಗೆ 11:30 ಗಂಟೆಗೆ ಇನ್ನರ್ ವೀಲ್ ಸಂಸ್ಥೆಯ 51ನೇ ಅಧ್ಯಕ್ಷೆಯಾಗಿ ರಶ್ಮಿ ಪ್ರವೀಣ್, ಕಾರ್ಯದರ್ಶಿಯಾಗಿ ಮೃಣಾಲಿನಿ ಚಿನ್ನಪ್ಪ ಅಧಿಕಾರ ಸ್ವೀಕಾರ ಮಾಡಲಿದ್ದು, ಇನ್ನರ್ ವೀಲ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷೆ ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಪದಗ್ರಹಣ ನೆರವೇರಿಸಲಿದ್ದಾರೆ. ಕುಶಾಲನಗರದ ಪ್ರವಾಸಿ ತಾಣ ನಿಸರ್ಗಧಾಮ ಸಮೀಪದ ಮಳಿಗೆಯೊಂದರಲ್ಲಿ ನಡೆದಿರುವ ಮತಾಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳದ ಮೂಲಕ ಉತ್ತಮ ಮಟ್ಟದ ತನಿಖೆಯನ್ನು ನಡೆಸಿ ಈ ಕೃತ್ಯದ ಮೂಲವನ್ನು ಬಯಲಿಗೆಳೆಯಬೇಕೆಂದು ಕುಶಾಲನಗರ ಹಿಂದೂ ಸುರಕ್ಷಾ ಸಮಿತಿ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಸುರಕ್ಷಾ ಸಮಿತಿಯ ಕುಶಾಲನಗರದ ಸಂಚಾಲಕ ಬಿ ಅಮೃತ್ ರಾಜ್, ನಿಸರ್ಗಧಾಮದ ಮಳಿಗೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಮಹಿಳೆ ಮತ್ತು ಆಕೆಯ ಮಗನನ್ನ ಕೇರಳದ ಮಲಪ್ಪುರಂ ಜಿಲ್ಲೆಯ ಮಂಜೇರಿ ಗ್ರಾಮದಲ್ಲಿ ಅನ್ಯ ಧರ್ಮಕ್ಕೆ ಮತಾಂತರ ಮಾಡಲಾಗಿದೆ. ಹೊರ ರಾಜ್ಯದಲ್ಲಿ ಘಟನೆ ನಡೆದಿರುವ ಹಿನ್ನೆಲೆ ಇಲ್ಲಿಂದ ಪೊಲೀಸ್ ಇಲಾಖೆ, NIA ಸಹಕಾರದೊಂದಿಗೆ ಕೇರಳದಲ್ಲಿ ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರಸ್ತುತ ಬೆಳಕಿಗೆ ಬಂದಿರುವ ಮತಾಂತರ ಪ್ರಕರಣದ ಮಾದರಿಯಲ್ಲೇ ನಿಸರ್ಗಧಾಮ ವ್ಯಾಪ್ತಿಯಲ್ಲಿ 5-6 ಪ್ರಕರಣಗಳು ನಡೆದಿರುವ ಬಗ್ಗೆ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಿಸರ್ಗಧಾಮದ ಸಮೀಪದಲ್ಲೇ ಇರುವ ರೆಸಾರ್ಟ್ ಒಂದರಲ್ಲಿ ಅನುಮಾನಾಸ್ಪದವಾದ ಚಟುವಟಿಕೆಗಳು ನಡೀತಾ ಇರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿಬಂದಿವೆ. ಈ ಬಗ್ಗೆಯೂ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. LED ಬಲ್ಬ್ನ ತುಂಡೊಂದರಿಂದ ಆಕಸ್ಮಿಕವಾಗಿ ನುಂಗಿದ 10 ತಿಂಗಳ ಮಗುವನ್ನು ರಕ್ಷಿಸುವಲ್ಲಿ ಮಡಿಕೇರಿಯ ವೈದ್ಯರು ಯಶಸ್ವಿಯಾಗಿದ್ದಾರೆ. ಮಗು ಚೂಪಾದ ವಸ್ತುವೊಂದನ್ನು ಬಾಯಿಯೊಳಗೆ ಹಾಕಿಕೊಂಡ ಕಾರಣ ಆ ವಸ್ತು ಶ್ವಾಸಕೋಶಕ್ಕೆ ಹೋಗುವ ನಾಳದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅದು ಸ್ವಲ್ಪ ಕೆಳಕ್ಕೆ ಹೋಗಿದ್ರೆ ಅದರಿಂದ ಜೀವಕ್ಕೆ ಅಪಾಯವಾಗ್ತಾ ಇತ್ತು. ಮಗು ಒಂದೇ ಸಮನೆ ಅಳ್ತಾ ಇದ್ದ ಕಾರಣ ಆತಂಕಗೊಂಡ ಪೋಷಕರು ನಗರದ ಖಾಸಗಿ ಆಸ್ಪತ್ರೆಗೆ ಕರೆತಂದರು. ಸಕಾಲದಲ್ಲಿ ಸ್ಪಂದಿಸಿದ ENT ಸರ್ಜನ್ ಡಾಕ್ಟರ್ ರಾಜಶ್ರೀ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಖುಷ್ವಂತ ಕೋಳಿಬೈಲು ಅವರು ಮಗುವಿಗೆ ತಕ್ಷಣ ಚಿಕಿತ್ಸೆಯನ್ನು ನೀಡಿದರು. ನಾಳದಲ್ಲಿ ಸಿಲುಕಿಕೊಂಡಿದ್ದ ಚೂಪಾದ ವಸ್ತುವನ್ನು ವೈದ್ಯಕೀಯ ಸಲಕರಣೆ ಬಳಸಿ ಹೊರತೆಗೆಯುವಲ್ಲಿ ವೈದ್ಯರು ಯಶಸ್ವಿಯಾದರು. ಈಗ ಮಗು ಆರೋಗ್ಯವಾಗಿದ್ದು ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಕ್ಕಳು ಯಾವುದಾದರೊಂದು ವಸ್ತುವಿನೊಂದಿಗೆ ಆಟವಾಡುವಾಗ ಅಥವಾ ಮಗು ಏಕಾಂತವಾಗಿದ್ದಾಗ ಪೋಷಕರು ಹೆಚ್ಚು ಎಚ್ಚರ ವಹಿಸಿ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕೆಂದು ವೈದ್ಯರುಗಳು ಮನವಿ ಮಾಡಿಕೊಂಡಿದ್ದಾರೆ. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯು ಮೌಲ್ಯಯುತ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು ಅದರ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವುದು ಶ್ಲಾಘನೀಯವಾಗಿದೆ ಎಂದು ಭಾರತೀಯ ಸೇನೆಯ ನಿವೃತ್ತ ಕ್ಯಾಪ್ಟನ್ ಪರ್ಲ್ ಚೇವೂರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ಜರುಗಿದ 2026-27ನೇ ಸಾಲಿನ ಶಾಲಾ ನಾಯಕರ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ನಾಯಕತ್ವವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯವಾಗಿದ್ದು ತಮಗೆ ವಹಿಸಿದ ಕಾರ್ಯವನ್ನು ಜವಾಬ್ದಾರಿಯಿಂದ ಮಾಡುವುದು ಮುಖ್ಯವಾಗಿರುತ್ತೆ. ನಿಜವಾದ ನಾಯಕನು ದಯೆ, ಜವಾಬ್ದಾರಿ, ಪರಸ್ಪರ ಸಹಾಯ ಮಾಡುವ ಹಾಗೂ ಇತರರಿಗೆ ಉತ್ತಮ ಉದಾಹರಣೆ ಆಗಿರುತ್ತಾನೆ. ತಂಡವನ್ನು ಮುನ್ನಡೆಸುವ ಜೊತೆಗೆ ಸಮಾಜಕ್ಕೂ ಕೊಡುಗೆಯನ್ನು ನೀಡುತ್ತಾನೆ ಎಂದರು. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಏರ್ಪಡಿಸುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶಿಕ್ಷಕರಿಗೆ, ಪೋಷಕರಿಗೆ ಜೊತೆಗೆ ಶಾಲೆಗೂ ಕೀರ್ತಿಯನ್ನು ತನ್ನಿ ಎಂದರು. Up next is a sports captain, Hashmita TN, daughter of Mr. Manjunath TP and Mrs. Shweta Kumari from Virajpet. Hi, I am Ryan Kerr, sports captain of academic year 2026-27. Our next discipline leader is Ganeshka Somana P,
of Mr. P.P. Somana and Mrs. Puama T.D. from Boykeri. Officially awarded as a Best Orator. ಶಾಲಾ ಮುಖ್ಯೋಪಾಧ್ಯಾಯರಾದ ಮೀರಾ ಪೂಣಚ್ಚ ಮಾತನಾಡಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆ ಇವೆರಡರಲ್ಲಿಯೂ ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದು ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಎಂದರು. In the hearts of our young leaders as a compass for the rest of their lives. In the army, we lead from the front. We have to be a good example. If we are not, then whoever is following you will not. Right? They'll see the leader and then they'll do whatever they want to do. Right? So, a leader is, a true leader is, you have to be kind, you have to be honest, you have to be respectful. Right? And you have to lead from the front and you have to be a good example for the others. And I would just like to say that for the other students, you are also leaders in some way or the other. When you help each other, when you respect your teachers, when you are caring for the school, and when you are doing the right thing every day, that itself is being a leader in your own way. Okay, so continue to be that. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ಸಮಾಜ ಸೇವಕ ಪೂಜಾ ಸಜೇಶ್, ಶಿಕ್ಷಕಿ ಕೃತ ಪೊನ್ನಮ್ಮ, ಕ್ಯಾಂಪಸ್ ನಿರ್ವಹಣೆಗಾರ ರವೀನ್ ರಿಚರ್ಡ್, ಶಿಕ್ಷಕರು, ಪೋಷಕರು, ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯವಂತ ಸಮಾಜವನ್ನ ನಿರ್ಮಿಸಬೇಕು. ಅದಕ್ಕಾಗಿ ಮಾದಕ ದ್ರವ್ಯಗಳ ವಿರುದ್ಧ ಯುದ್ಧವನ್ನ ಸಾರಬೇಕಿದೆ ಎಂದು ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ಹೇಳಿದ್ದಾರೆ. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ, ವಿರಾಜಪೇಟೆ ಪೊಲೀಸ್ ಠಾಣೆ ಹಾಗೂ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಮಾದಕ ವಸ್ತುಗಳ ಸೇವನೆಯ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳು ಉತ್ತಮ ಸ್ನೇಹಿತರ ಗೆಳೆತನವನ್ನು ಮಾಡಬೇಕು. ಭವ್ಯ ಭಾರತದಲ್ಲಿ ಯುವ ಜನತೆಯ ಮೇಲೆ ಅಪಾರ ನಿರೀಕ್ಷೆ ಇದ್ದು ಡ್ರಗ್ ನಿರ್ಮೂಲನೆಯನ್ನ ಮಾಡಿ ಎಂದರು. ಡ್ರಗ್ ಪ್ರಪಂಚದಲ್ಲಿ ಅತಿ ದೊಡ್ಡ ಸಾಮಾಜಿಕ ಪಿಡುಗಾಗಿದ್ದು ಅದರ ನಿರ್ಮೂಲನೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಿತ್ರ ಕಾರ್ಯ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಡ್ರಗ್ಸ್ ನಿರ್ಮೂಲನೆಗೆ ಸಹಕಾರಿಯಾಗಿದೆ ಎಂದರು. ಮಾದಕ ವಸ್ತುಗಳು ಸೇವನೆಯ ದಾಸರಾಗದೆ ನಿಮ್ಮ ಕನಸು, ತಂದೆ ತಾಯಿಗಳ ತ್ಯಾಗ, ಶಿಕ್ಷಕರ ಸೇವೆಯನ್ನು ಗೌರವಿಸಿ ಭವ್ಯ ರಾಷ್ಟ್ರದ ಪ್ರಜೆಗಳಾಗಿ ಬಾಳಿ ಅಂತ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ಇಲಾಖೆಯ ಕ್ರೈಮ್ ವಿಭಾಗದ ಅಧಿಕಾರಿ ಸಚಿನ್ ಮಾತನಾಡಿ, ಡ್ರಗ್ಸ್ ಸೇವನೆ ಒಂದು ಪಿಡುಗಾಗಿದ್ದು ಅದನ್ನು ನಿಯಂತ್ರಣ ಮಾಡದಿದ್ದರೆ ಸಮಾಜ ಮತ್ತು ರಾಷ್ಟ್ರಕ್ಕೆ ಆಪತ್ತು ಎಂದರು. ಸಾಕ್ಷ್ಯ ಚಿತ್ರಗಳ ಮೂಲಕ ಮಾದಕ ವಸ್ತುಗಳ ವಿಧಗಳು, ಸೇವನೆಯ ಪರಿಣಾಮಗಳು ಮತ್ತು ಆರೋಗ್ಯದ ಮೇಲೆ ಆಗುವ ಹಾನಿಗಳ ಕುರಿತು ಉದಾಹರಣೆ ಸಮೇತ ವಿವರಿಸಿದರು. ಸಮಾಜದಲ್ಲಿಯೂ ಪ್ರತಿಯೊಬ್ಬರೂ ಜಾಗೃತಿಯನ್ನು ಮೂಡಿಸಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮುದಲೈ ಮತ್ತು ಅವರು ಮಾತನಾಡಿ, ಯುವಜನರು ಮಾದಕ ವಸ್ತುಗಳ ಸೇವನೆಗೆ ಬಲಿಯಾಗದೆ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂದರು. ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜೊತೆಗೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿ ಎಂದರು. ಪೊಲೀಸ್ ಇಲಾಖೆಯ ವತಿಯಿಂದ ಏರ್ಪಡಿಸಿದ್ದ ಜಾಗೃತಿ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದಾಗಿದ್ದು ವಿದ್ಯಾರ್ಥಿಗಳು ಅದನ್ನು ಅರಿತು ಇತರರಲ್ಲಿಯೂ ಜಾಗೃತಿಯನ್ನು ಮೂಡಿಸಿ ಎಂದರು. ವಿರಾಜಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಪಿ ಅನೂಪ್ ಮಾದಪ್ಪ, ನಗರ ಪೊಲೀಸ್ ಠಾಣಾಧಿಕಾರಿ ಪ್ರಮೋದ್, ಅಪರಾಧ ವಿಭಾಗದ ಠಾಣಾಧಿಕಾರಿ ಕಾವೇರಪ್ಪ, ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಲತಾ ಈ ಸಂದರ್ಭ ಪಾಲ್ಗೊಂಡಿದ್ದರು. ಡ್ರಗ್ಸ್ ಸಂಬಂಧಪಟ್ಟ ವಿಷಯದಲ್ಲಿ ಅತ್ಯಂತ ಮಾರಕವಾಗಿರುವಂಥ ವಿಷಯ. ದಯಮಾಡಿ ಎರಡು ವರ್ಡನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಭವಿಷ್ಯದಲ್ಲಿ ಈ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಬರ್ಬೋದು ನಿಮಗೆ. ಅದನ್ನು ಹೇಗೆ ಎನ್ಕೌಂಟರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಥವಾ ಸಮಾಜ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇಲ್ಲ. ಎಲ್ಲಿ ಸೋತಿದ್ದೇವೆ ಅಂದರೆ ಈ ಹಂತದಲ್ಲಿ ನಾವು ಸೋತಿದ್ದೇವೆ. ನಿಮ್ಮ ಹತ್ರ ನಾವು ಕೆಲವು ವಿಷಯಗಳನ್ನು ಮಾತಾಡಲಿಕ್ಕೆ ಮುಜುಗರ ಪಡ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಯಾಕೆ ನಮ್ಮ ಮಕ್ಕಳ ಹತ್ರ ಇದನ್ನೆಲ್ಲ ಮಾತಾಡಬೇಕು ಅಂತೇಳಿ. ಆದರೆ ನಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮ್ಮಿಂದ ಬಹುದೂರ ತಲುಪಿದ್ದಾರೆ.